ಸಾಮಾನ್ಯವಾಗಿ 6ರಿಂದ 8 ವರ್ಷಕ್ಕೆ ಇನಾಕ್ಯುಲೇಷನ್ ಮಾಡ್ಬೋದು. ಬೇರೆ ಕಡೆ ಸಾಗಿಸ್ಬೇಕಾದ್ರೆ ಒಂದು ಪರ್ಮಿಟ್ ಬೇಕು. ಎಲ್ಲಿ ಸಾಗಿಸ್ತಿದ್ದೀರಿ, ಯಾಕೆ ಸಾಗಿಸ್ತಿದ್ದೀರಿ ಅಂತ ರೈತರೇ ನೋಡಿ ಕಟ್ ಮಾಡಿ ಅದನ್ನ ಅವರ ಅನುಕೂಲಕ್ಕೆ ತಕ್ಕನಾಗಿ ಇಡೀ ಮರನೂ ಕೊಡ್ಬೋದು ಅಥವಾ ಸೆಮಿ ಹಾರ್ವೆಸ್ಟ್ ಮಾಡಿಯೂ ಕೊಡಿ ಸಾಧ್ಯ ಉಂಟು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಅಗರ್ವುಡ್ ಇತ್ತೀಚೆಗೆ ಬಹುಬೇಡಿಕೆಯ ಮರ ಆಗಿ ಹೋಗ್ಬಿಟ್ಟಿದೆ. ಸೊ ದಶಕಗಳಿಂದಲೂ ಕೂಡ ಇದನ್ನ ಒಂದು ಸುಗಂಧ ದ್ರವ್ಯ ಆಗಿರ್ಬೋದು, ಔಷಧೀಯ ಉತ್ಪನ್ನಗಳ ತಯಾರಿಕೆಗೆ ಹೇರಳವಾಗಿ ಬಳಸ್ತಾರೆ. ಸೊ ಹಾಗಾಗಿ ಇದಕ್ಕೆ ಪ್ರತಿದಿನ ಡಿಮಾಂಡ್ ಜಾಸ್ತಿ ಆಗ್ತಾನೆ ಇದೆ. ಸೊ ಇನ್ ಕೇಸ್ ನೀವು ಅಗರ್ವುಡ್ ಕೃಷಿಯನ್ನ ಮಾಡಬೇಕು ಅನ್ನುವಂಥ ಒಂದು ಯೋಚನೆ ಇದ್ರೆ, ಅಥವಾ ಆಲ್ರೆಡಿ ಬೆಳೀತಾ ಇದ್ರೆ ಅದರ ಕಟಾವ್ ಆಗಿರ್ಬೋದು, ಅಥವಾ ಅರಣ್ಯ ಇಲಾಖೆಯಿಂದ ಏನೆಲ್ಲ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ, ಅದು ಹೇಗೆ ವರ್ಕ್ ಆಗುತ್ತೆ, ಇವೆಲ್ಲದರ ಬಗ್ಗೆ ಇನ್ ಡಿಟೇಲ್ ಆಗಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸೊ ಅಗರ್ವುಡ್ ಕೃಷಿಯಲ್ಲಿ ದಶಕಗಳ ಅನುಭವ ಹೊಂದಿರುವಂತಹ ರೈತ LC ಜಯಪ್ರಕಾಶ್ ಅವರು ಇವತ್ತು ನಿಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಅಗರ್ವುಡ್ಗಂತೂ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಇನ್ ಡಿಟೇಲ್ ಆಗಿ ಮಾಹಿತಿ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ. ನಮ್ಮಲ್ಲಿ 2-3 ಥರ ಮಾಡ್ಬೋದು. ಸಾಮಾನ್ಯವಾಗಿ 6ರಿಂದ 8 ವರ್ಷಕ್ಕೆ ಇನಾಕ್ಯುಲೇಷನ್ ಮಾಡ್ಬೋದು. 6 ವರ್ಷಕ್ಕೂ ಮಾಡ್ಬೋದು, 8 ವರ್ಷಕ್ಕೂ ಮಾಡ್ಬೋದು. ಆ ಇನಾಕ್ಯುಲೇಷನ್ ಮಾಡಿ 2 ವರ್ಷ ಬಿಡಬೇಕು, ಅದು ಅಗರ್ ಉತ್ಪತ್ತಿ ಆಗಬೇಕಾದ್ರೆ. ಇನ್ನು ನಾನು ನಿಮ್ಗೆ ಹೇಳಿದೆ ಬ್ರಷ್ ಟೈಪ್ ಅಂತ ಒಂದು ಬಣ್ಣ ಹಚ್ಚುವಂಥದ್ದು ಅಂತ, ಅದು 6 ತಿಂಗಳು. ಬಣ್ಣ ಹಚ್ಚಿ 6 ತಿಂಗಳಿಗೆ ಒಂದು ಮೇಗಡೆ ಒಂದು ಪದರ ಕೆತ್ತಬೋದು. ಕೆಲವು ದೇಶಗಳಲ್ಲಿ 10 ಅಡಿ 15 ಅಡಿ ಮಾತ್ರ ಮರ ಬೆಳೀತಾರೆ. ವರ್ಷಕ್ಕೆ 2 ಸರಿ ಬಣ್ಣ ಹೊಡಿತಾರೆ, 2 ಸರಿ ಕೆತ್ತಾರೆ. ಇನ್ಕಮ್ ಕಮ್ಮಿ, ಅದು ದಿವಸ ದುಡ್ಡು. ದಿವಸ ಒಂದು 4 ಮರ 6 ಮರ, ಒಂದು 1000 ಮರ ಇದ್ದರೆ ದಿವ್ಸಕ್ಕೆ ಒಂದು 4 ಮರ ಅಥವಾ 10 ಮರ 20 ಮರ ಮಾಡ್ಕೊತಿದ್ದು ಕೆತ್ತಾ ಇದ್ಬಿಟ್ರೆ, ಬಣ್ಣ ಹೊಡಿತಾ ಇದ್ಬಿಟ್ರೆ ಅಲ್ಲಿಗೆ ದಿವಸ ದುಡ್ಡು ಬಂದೇ ಡೈರಿಲಿ ದುಡ್ಡು ಬಂದಂಗೆ. ಮರ ಫಸ್ಟು ನಾವು ಯಾಕೆಂದರೆ ಈಗ ಒಂದು ಎಕರೆ 100 ಗಿಡ ನೆಟ್ಟಿದ್ದೀವಿ, 400 ಗಿಡ ನೆಟ್ಟಿದ್ದೀವಿ. 400 ಗಿಡನೂ ಒಂದೇ ಹಂತದಲ್ಲಿ ಬರೋಲ್ಲ. ಒಂದೇ ಸರಿ ಇನಾಕ್ಯುಲೇಷನ್ ಮಾಡಲಿಕ್ಕೆ ಬರೋಲ್ಲ, ಅಥವಾ ಒಂದು ಸರಿ ಕಟಿಂಗ್ ಬರೋದಿಲ್ಲ. 400 ಗಿಡದಲ್ಲಿ ಒಂದು 100 ಗಿಡ ಫಸ್ಟ್ ಬರುತ್ತೆ, ಫಸ್ಟಿಗೆ ಒಂದು 8 ವರ್ಷಕ್ಕೆ ಬರುತ್ತೆ. ಮತ್ತೊಂದು 100 ಗಿಡ 10 ವರ್ಷಕ್ಕೆ ಬರುತ್ತೆ. ಮತ್ತೊಂದು 200 ಗಿಡ ಮತ್ತೊಂದು 2 ವರ್ಷ ಜಾಸ್ತಿ ಬೇಕು, ಬೆಳವಣಿಗೆ ಜಾಸ್ತಿ ಬೇಕಾಗ್ಬೋದು. ಮಧ್ಯೆ ಕಡಿಬೇಕು ಅಂತ ನಾವೇನು ಮಾಡಬೇಕು, ಗೆಲ್ ಕರ್ಕೊಂಡು ನೇರವಾಗಿರುತ್ತೆ, ಯಾವ ಕಡೆ ಬೇಕಾದ್ರೆ ತುಂಡು ಮಾಡಿ ಒಂದು 6 ಅಡಿ, ಅಥವಾ ನಾವು ತರಲಿಕ್ಕೆ ಎಷ್ಟು ಸುಲಭ ನಮ್ಮ ಜಾಗ ಮೇಲೆ ಡಿಪೆಂಡು. ವೆಹಿಕಲೆಲ್ಲ ಹೋದರೆ 6 ಅಡಿ 10 ಅಡಿ ಪೀಸ್ ಹಾಕ್ಕೊಂಬರ್ಬೋದು, ಇಲ್ಲ ಸಣ್ಣ ಪೀಸ್ ಮಾಡಿಕೊಂಡು ತಂದು ಮನೆಯಲ್ಲಿ ಮತ್ತೆ ಅದನ್ನ ಅರ್ಧ ಅಡಿ ಅಥವಾ 1 ಅಡಿಗನ್ನು ಕಟ್ ಮಾಡಿ ಅದನ್ನ ಒಡೆದು ಎಲ್ಲೆಲ್ಲಿ ಅಗರ್ ಉತ್ಪತ್ತಿ ಆಗಿ ನೋಡಿ ಅಲ್ಲಿ ಕೆತ್ತಿ ತೆಗೆಯುವಂಥದ್ದು, ಅದು ಒಂದು ಕ್ರಮ. ಇಲ್ಲ ನನಗೆ ಯಾವ್ದು ರಿಸ್ಕೇ ಬೇಡ, ನಾವು ಇಡೀ ಮರನೇ ಕೊಡ್ತೀವಿ ಅಂತ ಹೇಳುವಂಥದ್ದು, ಅದು ಒಂದು ಕ್ರಮ ಬರುತ್ತೆ. ಇನ್ನೊಂದು, ನಾವು ಪೂರ್ತಿ ಅದನ್ನ ಏನು ಕೆತ್ತಿ ಚಿಪ್ಸ್ ಮಾಡಿ ಹಾರ್ವೆಸ್ಟ್ ಪೂರ್ತಿ ಕೆಲಸ ಮಾಡ್ತೀವಿ ಕೊಡು ಅಂತ ಹೇಳೋದು ಒಂದು ಕ್ರಮ. ಸೊ ಸ್ನೇಹಿತರೆ, ಕೇವಲ 10 ವರ್ಷಕ್ಕೆ ನೀವು ಅಗರ್ವುಡ್ ಕೃಷಿಯಿಂದಲೇ, ಅಗರ್ವುಡ್ ಮರದಿಂದಲೇ ನೀವು ಲಕ್ಷ ಸಂಪಾದಿಸ್ಬೋದು. ಆದರೆ ಅಗರ್ವುಡ್ ಕೃಷಿ ಬಗ್ಗೆ ಇನ್ ಡಿಟೇಲ್ ಆಗಿ ಮಾಹಿತಿ ಇದ್ರೆ ಮಾತ್ರ ಅದರಲ್ಲಿ ನೀವು ಯಶಸ್ಸಾಗ್ಬೋದು. ಹಾಗಾದ್ರೆ ಅಗರ್ವುಡ್ ನಾಟಿ ಕ್ರಮ ಆಗಿರ್ಬೋದು, ಅದಕ್ಕೆ ನಾವು ಯಾವ ರೀತಿಯಾಗಿ ಒಂದು ಫಂಗಸ್ ಅನ್ನ ಇಂಜೆಕ್ಟ್ ಮಾಡಬೇಕಾಗತ್ತೆ, ಸೊ ಅದನ್ನ ಕಟಾವ್ ಆಗಿರ್ಬೋದು, ಎಲ್ಲಿ ಮಾರ್ಕೆಟ್ ಮಾಡಬೇಕಾಗತ್ತೆ, ಹೇಗೆ ಹೆಚ್ಚಿನ ಆದಾಯವನ್ನ ಗಳಿಸಬೇಕಾಗತ್ತೆ, ನೀರಾಗಿರ್ಬೋದು, ನಿರ್ವಹಣೆ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಹೀಗೆ A to Z ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಬಾಸ್ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡಿ. ಇಲ್ಲಿ ನಿಮಗೆ ಸುಮಾರು 2 ಗಂಟೆ 18 ನಿಮಿಷದ ಸಂಪೂರ್ಣ ಕೋರ್ಸ್ ಇದೆ. ಯಾರು ಇದರಲ್ಲಿ ಯಶಸ್ವಿಯಾಗಿದ್ದಾರೋ ಅವರೇ ನಿಮಗೆ ಸಾಕಷ್ಟು ಗೈಡೆನ್ಸ್ ಅನ್ನ ಕೊಡ್ತಾರೆ. ಸೊ ಹಾಗಾಗಿ ಈಗಲೇ ಬಾಸ್ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡಿ. ಜೊತೆಗೆ ಏನಾದರೂ ಡೌಟ್ ಇದ್ರೆ ನಿಮಗೆ ಇನ್ನೊಂದು ಸ್ಪೆಷಾಲಿಟಿ ಕೂಡ ಇಲ್ಲಿ ನಿಮಗೆ ಸಿಗುವಂಥದ್ದು. ಅದೇನಪ್ಪ ಅಂತಂದ್ರೆ, ನೇರವಾಗಿ ಎಕ್ಸ್ಪರ್ಟ್ ಜೊತೆಗೆ ವಿಡಿಯೋ ಕಾಲ್ ಮಾಡೋ ಮುಖಾಂತರ ಕೂಡ ನಿಮ್ಮ ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಈಗಲೇ ಬಾಸ್ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡಿ. ಅದರಲ್ಲಿ 2-3 ಮೆಥಡ್ ಬರುತ್ತೆ. ಒಂದು ಆಯಿಲ್ ಹೋಗುವಂಥದ್ದು, ಒಂದು ವೇಸ್ಟು ಬಿಳಿ ಮರ ಇರುತ್ತೆ, ಅದು ಪೌಡರಿಗೆ ಹೋಗುತ್ತೆ, ಅಗರಬತ್ತಿ ಮಾಡಲಿಕ್ಕೆಲ್ಲ ಹೋಗುತ್ತೆ. ಅದ್ರಲ್ಲಿ ಆಯಿಲ್ ಅಷ್ಟು ಭಾರಿ ಕಮ್ಮಿ ಇರುತ್ತೆ, ಆಯಿಲ್ ತೆಗಿಲಿಕ್ಕೆ ವರ್ಕೌಟ್ ಆಗೋಲ್ಲ. ಸ್ವಲ್ಪ ಕೆಂಪು ಬಣ್ಣ ಅಥವಾ ಹಳದಿ ಬಣ್ಣ ಬಂದಿದ್ದು ಆಯಿಲ್ ಹೋಗುತ್ತೆ, ಅದನ್ನು ಬೇರೆ ಮಾಡಬೇಕಾಗತ್ತೆ. ಇನ್ನು ಸಾಧಾರಣ ಕಪ್ಪು ಅದು ಬೇರೆ ಮಾಡಬೇಕಾಗತ್ತೆ. ಮತ್ತು ತುಂಬ ಕಪ್ಪು ಇರುತ್ತೆ, ಅದನ್ನು ಬೇರೆ ಮಾಡಬೇಕಾಗತ್ತೆ. ಅದು ಮಾಡಿದಾಗ ಮಾತ್ರ ನಮ್ಮ ನ್ಯಾಯವಾದ ಒಂದು ಬೆಲೆ ನಮಗೆ ಸಿಗತ್ತೆ. ಈಗ ಅರಣ್ಯ ಇಲಾಖೆಯವ್ರದ್ದು ಏನು ಮಾಡ್ತಾರೆ ಅನ್ನೋ ಬಗ್ಗೆ ಗೊತ್ತಿಲ್ಲ.
ನಮಗೆ ಆಧಾರ ಏನಪ್ಪ, ನಾವು ಬೆಳೆದಿದ್ದು ನಾವು ಕಡಿತಾ ಇದ್ವಿ. ಒಂದು ನಾವು ಬೆಳೆದಿರುವಂಥದ್ದು ಸರ್ಕಾರಿ ಜಾಗದಲ್ಲಿಲ್ಲ. ಈಗ ನಾವು ಬಾಳೆ ಮರ ಬೆಳಿತೀವಿ, ಅಡಿಕೆ ಮರ ಬೆಳಿತೀವಿ, ಅದು ಫಸಲು ಬರುತ್ತೆ, ಅದು ಮರ ಹಾಳಾಗುತ್ತೆ, ಮರ ಕಟ್ ಮಾಡ್ತೀವಿ ಮತ್ತೆ ನೆಡ್ತೀವಿ. ಬಾಳೆ ಮರ ಕೊನೆ ಬರುತ್ತೆ, ಕೊನೆ ಕಟ್ತೀವಿ ಮತ್ತೆ ನೆಡ್ತೀವಿ. ಇದು ನಾವು ಹಾಗೆ ತಿಳ್ಕೊಂಡಿದ್ವಿ. ನಾವು ನೆಟ್ಟಿದ್ದು ನಾವು ಕಡಿತೀವಿ. ನಮ್ಮ ರೈತರ ಹಕ್ಕು ಇದು. ನಾವು ನೆಟ್ಟಿದ್ದನ್ನು ನಾವು ಬೆಳೆದು ಕಡಿಯೋದು ರೈತರ ಹಕ್ಕು. ಅನಾವಶ್ಯಕವಾಗಿ ಸರ್ಕಾರ ಮೂಗು ತೋರಿಸೋದು ಅವ್ರ ದುರ್ಬಳಕೆ. ಅದು ಬೇಕು. ನಮ್ಮಲ್ಲಿ ಬೆಳೆದಿದ್ದ ವಸ್ತುವನ್ನು ಬೇರೆ ಕಡೆ ಸಾಗಿಸ್ಬೇಕಾದ್ರೆ ಒಂದು ಪರ್ಮಿಟ್ ಬೇಕು. ಎಲ್ಲಿ ಸಾಗಿಸ್ತೀರಿ, ಯಾಕೆ ಸಾಗಿಸ್ತಿದ್ದೀರಿ ಅಂತ. ನೀವು ಕಡಿಲೇಬಾರ್ದು ಮರ ಅಂತ ಹೇಳಿದ್ರೆ ಸರ್ಕಾರದವರು ಅಥವಾ ಫಾರೆಸ್ಟ್ನವರು ನಾನು ಗಿಡನೇ ಕಡಿತೀನಿ ಅಂತ ಹೇಳುವಂಥ ಪರಿಸ್ಥಿತಿ ಮುಂದೊಂದು ದಿವಸ ಬರುತ್ತೆ. ಫಸ್ಟ್ ಪ್ರಾರಂಭಿಕದಲ್ಲಿ ಆ ಮರ ಹಾರಿಸ್ಟಿ ಬಂದಿದೆ ಅಂತ ನೋಡ್ಕೊ ಸ್ಕಿಲ್ ಲೇಬರ್ ಬೇಕಾಗ್ಬೋದು, ಮತ್ತು ಅದನ್ನು ಪರೀಕ್ಷೆ ಮಾಡಿ ಹೇಳುವಂಥ ಒಂದು ಐಡೆಂಟಿಫೈ ಜನ ಬೇಕಾಗ್ಬೋದು. ಫಸ್ಟ್ ಒಂದು ವರ್ಷ 2 ವರ್ಷ ನಂತರ ಯಾವ ಸಮಸ್ಯೆ ಬರೋಲ್ಲ. ರೈತರೇ ನೋಡಿ ಕಟ್ ಮಾಡಿ ಅದನ್ನ ಅವರ ಅನುಕೂಲಕ್ಕೆ ತಕ್ಕನಾಗಿ ಇಡೀ ಮರನೂ ಕೊಡ್ಬೋದು ಅಥವಾ ಸೆಮಿ ಹಾರ್ವೆಸ್ಟ್ ಮಾಡಿಯೂ ಕೊಡಲಿಕ್ಕೆ ಸಾಧ್ಯತೆ ಉಂಟು. ಅಲ್ಲ, ಕಟಾವು ಮಾಡಿದ ಮೇಲೆ ತುಂಬ ಕೆಲಸ ಇರುತ್ತೆ. ಒಂದು ಗೆಲ್ಲನ್ನು ಕಡಿದು ಗೆಲ್ಲಲ್ಲೂ ಅಗರ್ ಇರುತ್ತೆ, ಅದು ಸಪ್ರೇಟ್ ಮಾಡುವಂಥದ್ದು. ಮತ್ತು ಸಿಪ್ಪೆ ತೆಗೆಯುವಂಥದ್ದು. ಸಿಪ್ಪೆ ನಾವು ಯಾವುದಕ್ಕೂ ಉಪಯೋಗ ಬರೋಲ್ಲ. ಮರದಲ್ಲಿ ಅಗರ್ ಉತ್ಪತ್ತಿ ಆಗಿರೋ ಜಾಗ ಬೆಳೀತ ಜಾಗ, ಬೆಳಿ ಬಣ್ಣದ ಜಾಗ, ಅಗರ್ ಉತ್ಪತ್ತಿ ಆಗದೇ ಇರುವಂಥ ಜಾಗ ಮಧ್ಯದಲ್ಲಿ. ಇಡೀ ಮರ, ಈಗ ಒಂದು ಮರ ಒಂದು 50 ಅಡಿ ಉದ್ದ, 20 ಅಡಿ ಮರನೂ ಅಗರ್ ಉತ್ಪತ್ತಿ ಆಗಿರಲ್ಲ. ಇಡೀ ರೌಂಡ್ ಬ್ಲಾಕಲ್ಲಿ ಒಂದು ಕಾಲು ಭಾಗ ಅರ್ಧ ಭಾಗ 30% ಮಾತ್ರ ಆಗಿರುತ್ತೆ, ಮತ್ತೆಲ್ಲ ಬಿಳಿ ಮರ ಇರುತ್ತೆ. ಆ ಮರ ಬೇರೆ ಮಾಡುವಂಥದ್ದು. ಬೇರೆ ಮಾಡಬೇಕಾದ್ರೆ ಅದನ್ನು 1 ಅಡಿ ಅಥವಾ ಅರ್ಧ ಅಡಿ ಕಟ್ ಮಾಡಿ ಅದನ್ನ ಉಳಿಯಿಂದ ಹೊರಗೆ ತೆಗೆದು ಬೇರೆ ಮರ ಬೇರೆ ಮಾಡಿ ಕೊಡಬೇಕಾಗತ್ತೆ. ಅಗರ್ವುಡ್ ಇನೋಕ್ಯುಲೇಷನ್ ಆಗಿ 3 ವರ್ಷದ ನಂತರ ಕಟಾವಿಗೆ ರೆಡಿ ಆಗ್ತದೆ. ಇನೋಕ್ಯುಲೇಷನ್ಗೆ 18 ಇಂಚು ಮೇಲ್ಪಟ್ಟ ಮರ ಯಾವಾಗ ರೆಡಿ ಆಗ್ತದ ಆವಾಗ ಇನೋಕ್ಯುಲೇಷನ್ ಮಾಡ್ತೇವೆ. ಅಂದಾಜು ಕೆಲವು ಬೇಗ 5 ವರ್ಷದಲ್ಲಿ 18 ಇಂಚು ಬರ್ತದೆ, ಕೆಲವು 8 ವರ್ಷ ಬೇಕಾಗ್ತದೆ. ಹಾಗೆ ಅದಕ್ಕೆ ಲಿಮಿಟ್ ಇಲ್ಲ ಎಷ್ಟು ವರ್ಷ ಅಂತ. ಅಗರ್ವುಡ್ ಇನೋಕ್ಯುಲೇಷನ್ ಮಾಡಿದ ಮೇಲೆ ನೀವು ವರ್ಷ ಇಷ್ಟಷ್ಟು ಅದರಲ್ಲಿ ಅಗರ್ ಉತ್ಪತ್ತಿ ಆಗೋದು ಜಾಸ್ತಿ. ಹಾಗಾಗಿ ನಿಮಗೆ 3 ವರ್ಷದಲ್ಲಿ ಕಡಿಬೇಕಂತ, ಬೇಗ ಹಣ ಬರಬೇಕಂತಿದ್ರೆ 3 ವರ್ಷದಲ್ಲಿ ಕಡಿಬೋದು, ಅಥವಾ 4 ವರ್ಷ ಬೇಕಂತಿದ್ರೆ 4 ವರ್ಷದಲ್ಲಿ ಕಡಿಬೋದು. 5 ವರ್ಷವ 6 ವರ್ಷವ ಹಾಗೂ ಸಹ ಇಡ್ಬೋದು. ಮತ್ತು ಅಷ್ಟೆಲ್ಲ ಯಾರು ಇಡ್ಲಿಕ್ಕೆ ಹೋಗೋದಿಲ್ಲ ಯಾವಾಗ, ಯಾಕಂದರೆ 4-5 ವರ್ಷದಲ್ಲಿ ಆಯ್ತು ಸಾಕು ನನಗೆ ಅಂತ ಎಲ್ಲ ಕಡ್ಲಿಕ್ಕೆ ಶುರು ಮಾಡ್ತಾರೆ. ಇಟ್ಕೊಂಡ್ರೆ ಏನು ತೊಂದರೆ ಇಲ್ಲ, ಇಟ್ಕೊಂಡ್ರೆ ಅಗರ್ ಉತ್ಪತ್ತಿ ಜಾಸ್ತಿ ಆಗೋದಷ್ಟು ಹೊರತು ಕಡಿಮೆ ಆಗೋಲ್ಲ. ಮರವನ್ನು ಕಟಾವು ಮಾಡೋದಂದರೆ ಇನೋಕ್ಯುಲೇಷನ್ ಮಾಡಿದ ಎಲ್ಲಿಗೆ ಮಾಡಿದ ಇನೋಕ್ಯುಲೇಷನ್ ಅದಕ್ಕಿಂತ ಸ್ವಲ್ಪ ಕೆಳಭಾಗದಲ್ಲಿ ಕಟಾವು ಮಾಡೋದು. ಈಗ ಇನೋಕ್ಯುಲೇಷನ್ ಆಗಿ 3 ವರ್ಷ ನಂತರ ಎಲ್ಲಿಗೆ ಹೋಲು ತೆಗೆದಿದ್ದಾರೆ ಅದಕ್ಕಿಂತ ಸ್ವಲ್ಪ ಕೆಳಗೆ, ಈಗ 1 ಫೀಟ್ ಮೇಲೆ ಹೋಲ್ ತೆಗೆದಿದ್ದರೆ ಅದಕ್ಕಿಂತ ಸ್ವಲ್ಪ ಕೆಳಗೆ, ಅಂದರೆ ಅರ್ಧ ಫೀಟ್ ಕೆಳಗೆ ಕಟಾವು ಮಾಡೋದು. ಅರ್ಧ ಫೀಟ್ ಬಿಟ್ಟು ಬಿಡೋದು, ಅಂದರೆ ಇನ್ನೊಮ್ಮೆ ಚಿಗುರು ಬರಲಿಕ್ಕೆ. ಅದು ನಾವು ಮಿಷಿನಲ್ಲಿ ಕಟ್ ಮಾಡುವಂಥದ್ದು, ಕಟಿಂಗ್ ಮಿಷಿನ್ ಇಟ್ಕೊಂಡು ಕಟ್ ಮಾಡೋದು. ಅದು ಸ್ಟ್ರೈಟ್ ಕಟ್ ಮಾಡುವಂಥದ್ದು. ಅಂದರೆ ಎಷ್ಟು ನಾವು ಕಟ್ ಮಾಡುವಾಗ ಈಗ 1 ಫೀಟಲ್ಲಿ ಈಗ ಹೋಲ್ ತೆಗೆದಿದ್ದಾರೆ, ಅರ್ಧ ಫೀಟ್ ಕೆಳಗೆ ಈಗ ಇನೋಕ್ಯುಲೇಷನು ಆಗಿದೆ, ಇನ್ನೂ ಸ್ವಲ್ಪ ಕೆಳಗೆ ಆಗಿದೆ. ಹಾಗಿರುವಾಗ ಇನ್ನೂ ಸ್ವಲ್ಪ ಕೆಳಗಿಂದ ಮತ್ತೆ ಪುನಃ ಕಟ್ ಮಾಡಿ ತೆಗೆಯಿದ್ದು. ನಾವು ಇಡೀ ಇದು ತುದಿ ತನಕ ಸಹ ಇದು ಮಾಡ್ತೇವೆ. ಅಂದರೆ ಅದರಲ್ಲಿ ನಿಮಗೆ ಬ್ಲ್ಯಾಕ್ ಕಲರ್ ಮತ್ತು ಬ್ರೌನ್ ಕಲರ್, ವೈಟ್ ಕಲರ್, ಹೀಗೆ ಬೇರೆ ಬೇರೆ ಕಲರ್ 3-4 ಕಲರ್ ಬರ್ತದೆ. ಈ ಬ್ಲ್ಯಾಕ್ ಕಲರ್ಗೆ ಹೈ ರೇಟು, ಮತ್ತಕ್ಕಿಂತ ಸೆಕೆಂಡ್ ಕ್ವಾಲಿಟಿ ಅಂದರೆ ಬ್ರೌನ್ ಕಲರ್, ಮತ್ತು ಅದಕ್ಕಿಂತ ಸೆಕೆಂಡ್ ಕ್ವಾಲಿಟಿ ಈ ಬೂದು ಕಲರ್, ಹಾಗೆಲ್ಲ ಕಲರ್ ಬೇರೆ ಬೇರೆ ಬರ್ತದೆ. ವೈಟ್ ಕಲರ್ ಲಾಸ್ಟ್, ಅದಕ್ಕೆ ಆ ರೇಟ್ ಭಾರಿ ಕಡಿಮೆ. ವೈಟ್ ಕಲರ್ ಅಂದರೆ ಅದು ಅಂದರೆ ಇನೋಕ್ಯುಲೇಷನ್ ಆಗದೇ ಇರುವಂಥ ಮರ, ಅಂದರೆ ಅದರಲ್ಲಿ ಇನೋಕ್ಯುಲೇಷನ್ ಇಲ್ಲ, ಅಂದರೆ ಯಾವುದೇ ಫಂಗಸ್ ಅಟ್ಯಾಕ್ ಆಗಿಲ್ಲ. ಅಂದರೆ ತುದಿಯಲ್ಲಿ ನಾವು ನಮಗೆ 40 ಅಡಿ ಮರ ಇದ್ದರೆ ಏಣಿ 30 ಅಡಿ ಇರೋದು, 30 ಅಡಿ ತನಕ ನಾವು ಇನೋಕ್ಯುಲೇಷನ್ ಮಾಡ್ತೇವೆ. ಮತ್ತು 10 ಅಡಿ ಹಾಗೆ ಇರ್ತದೆ. 10 ಅಡಿಯಲ್ಲಿ ಅದು ಇನೋಕ್ಯುಲೇಷನ್ ಆಗಿರುವುದಿಲ್ಲ. ಅದು ನಮಗೆ ಅಲ್ಲಿ ಇರುವುದು ಕೇವಲ ವೈಟ್ ಮಾತ್ರ. ವೈಟಿಗೆ ರೇಟ್ ಇದೆ, ಆದರೆ ಭಾಳ ಕಡಿಮೆ. ಕಟಾವಿಗೆ ರೆಡಿ ಇದೆ ಅಂದ್ರೆ ನಾವು ಅದನ್ನು ಈ ಬರ್ಚಿ ಅಥವಾ ಕತ್ತಿ ಇದರಿಂದ ಅದನ್ನು ಸ್ವಲ್ಪ ಇದು ಮಾಡಿ
ಅಥವಾ ಡ್ರಿಲ್ಲಿಂಗ್ ಮಿಷಿನಲ್ಲಿ ಸ್ವಲ್ಪ ಅದನ್ನು ಎಲ್ಲಿ ಇನೋಕ್ಲೇಷನ್ ಮಾಡಿದ ತೂತು ಮಾಡಿ ತೆಗೆಯುವಾಗ ಅದರಲ್ಲಿ ನಮಗೆ ಈ ಬ್ಲ್ಯಾಕ್ ಬ್ರೌನ್ ಯಾವುದಾದ್ರು ಕಲರ್ ಬರ್ತದೆ, ಅಥವಾ ಅದೊಂದು ಸ್ಮೆಲ್ ಬರ್ತದೆ. ಡ್ರಿಲ್ ಮಾಡಿ ಹುಡಿ ತೆಗೆಯುವಾಗ ಹುಡಿ ಸ್ಮೆಲ್ ಬರ್ತದೆ. ಆವಾಗ ಆಗಿದೆ ಅಂತ ನಾವು ಇದು ಮಾಡ್ತೇವೆ. ಕಟಾವು ಮಾಡುವಾಗ ಅರಣ್ಯ ಇಲಾಖೆಯಿಂದ ಏನಿಲ್ಲ, ಯಾಕೆಂದರೆ ಇದನ್ನು ಡೈರೆಕ್ಟ್ ನಾವು ಕಂಪನಿಯವರೇ ಇದು ಮಾಡ್ತಾ ಇರುವ ಕಾರಣ ನಮಗೇನು ಕೆಲಸ ಇಲ್ಲ. ಕಂಪನಿಯವರೇ ಇದು ಮಾಡೋದು. ಅಂದರೆ ವನದುರ್ಗಿ ಕಂಪನಿಯವರು ಅವರು ಅಗರೊಡ್ಡಿಗೆ ಪರ್ಮಿಷನ್ ಇದು ಮಾಡಿರ್ತಾರೆ ಅರಣ್ಯ ಇಲಾಖೆಯಲ್ಲಿ. ಅವರೇ ಕಟ್ ಮಾಡುವ ಕಾರಣ ಇದ್ರಲ್ಲಿ ನಮಗೇನು ಹೊರೆ ಬೀಳುವುದಿಲ್ಲ. ಕಟಾವು ಮಾಡೋದು ಈಗ ನಮಗೆ ಈಗ ಸದ್ಯಕ್ಕೆ ಗೊತ್ತಿಲ್ಲ, ಯಾಕೆಂದರೆ ಯಾರ್ದು ಇಲ್ಲಿ ಸುತ್ತಮುತ್ತ ಯಾರ್ದು ಕಟಾವು ಬರಲಿಲ್ಲ. ನನ್ನ ಪ್ರಕಾರ ಅವರು ಕಂಪನಿಯವರು ಬರ್ತಾರಂತ ಕಾಣ್ತದೆ, ಯಾಕೆಂದರೆ ಸುರುವಿಗೆ ಕಟಾವು ಮಾಡುವ ನಮಗೆ ಹೇಗೆ ಅಂತ ಗೊತ್ತಿರೋದಿಲ್ಲ. ಅಂದರೆ ಅವರೇ ಬರಬೇಕು. ನಾವು ಮಾಡಿ ನಮಗೆ ಹೇಗೆ ಕಟಾವು ಮಾಡೋದ ಅವರು ನಮಗೆ ಇನ್ಫಾರ್ಮೇಷನ್ ಕೊಟ್ಟರೆ ನಾವು ಮಾಡ್ಬೋದು. ಅವರು ನಮಗೆ ಕೊಡದಿದ್ದರೆ ನಮಗೆ ಮಾಡಲಿಕ್ಕೆ ಹೇಗೆ ಮಾಡೋದು ಗೊತ್ತಿರೋದಿಲ್ಲ. ಒಟ್ಟೆ ನಾವು ಹೇಗೆ ಕಟ್ಟು ಮಾಡಿದರೆ ವೇಸ್ಟ್ ಆಗಿಬಿಟ್ರೆ ನಮಗೆ ಲಾಸ್ ಬರೋದು ಜಾಸ್ತಿ ಇದರಲ್ಲಿ. ಮತ್ತೆ ಬೇಕಾದರೆ ಕಟ್ಟು ಮಾಡಲಿಕ್ಕೆ ಅವರು ಹೇಳಿ ಕೊಟ್ಟರೆ ರೈತರೇ ಮಾಡ್ಬೋದು. 8 ವರ್ಷದಿಂದ ಕಟಾವಿಗೆ ರೆಡಿ. 5 ವರ್ಷಕ್ಕೆ ಇನೋಕ್ಲೇಷನ್ ರೆಡಿ ಆಗ್ತದೆ. ಅಂದರೆ 18 ಇಂಚು ಮೇಲೆ ಪಟ್ಟದ್ದು ಮರ. ನನಗೊಂದು ಆಗೊಂದು ಊದು ಜೆನ್ ಅಂತ ಒಂದು ಬಿಟ್ಟು ಹೋಯ್ತು ಹೇಳಲಿಕ್ಕೆ. ಇನ್ನೊಂದು ಮೆಡಿಸಿನ್ ಇರೋದು ಊದು ಜೆನ್. ಅದು ಮೆಡಿಸಿನ್ ನಿಮಗೆ 4 mm ಡ್ರಿಲ್ಲಿಂಗ್ ಬಿಟ್ಟಲ್ಲಿ ಕೆಳಗಿನ ಬದಿಗೆ ಹೋಲ್ ತೆಗೆಯುವಂಥದ್ದು. ಅದನ್ನು ಕೆಳಗಿನ ಬದಿಗೆ ಹೋಲ್ ತೆಗೆಯುವಂಥದ್ದು. ಅದಕ್ಕೆ ನಾವು ಸಿರಿಂಜಿನ ಮುಖಾಂತರ ಮೆಡಿಸಿನ್ ಹಾಕುವಂಥದ್ದು. ಸಪೂರ ಸಿರಿಂಜು ಅಂದರೆ ಹೋಲೇ ಬರೀ ಸಪೂರ ಇರುವ ಕಾರಣ ಆ ಹೋಲಿಗೆ ಮತ್ತೆ ಮುಚ್ಚುವಂಥದ್ದು ಇಲ್ಲ. ಅಂದರೆ ಜೇನುಮೆಣಾಗಲಿ ಕೋಲಾಗಲಿ ಮುಚ್ಚುವಂಥದ್ದು ಇಲ್ಲ. ಅದು ಹಾಗೆ ಓಪನ್ ಆಗಿ ಬಿಟ್ಟಿರೋದು. ಅದಕ್ಕೆ ಏನಾಗುವುದಿಲ್ಲ, ಅದಕ್ಕೆ ನೀರು ಹೋಗುವುದಿಲ್ಲ. ಯಾಕೆಂದರೆ ಬರೀ ಸಣ್ಣ ಹೋಲಾದ ಕಾರಣ ನೀರು ಹೋಗುವುದಿಲ್ಲ. ಅದು ಸಹ ನಮಗೆ ವರ್ಷಕ್ಕೆ ಒಂದೇ ಸಲ ಮಾಡುವಂಥದ್ದು. ಅಂದರೆ 3 ವರ್ಷದಲ್ಲಿ ಒಂದೇ ಸಲ ಮಾಡುವಂಥ ಇನೋಕ್ಲೇಷನ್ ಊದು ಜೆನ್. ಅದು ಮಾಡೋದು 18 ಇಂಚಿನ ಕೆಳಗಿನ ಮರಗಳಿಗೆ, ಅಂದರೆ ಸಪೂರ ಮರಗಳಿಗೆ ಮಾತ್ರ. ಅದು ತುಂಬ ಮರ ಎಲ್ಲ ಮಾಡೋದಿಲ್ಲ, ಯಾಕೆಂದರೆ ಲಿಮಿಟ್. ಈಗ ನಾವು ಒಂದು ಇನೋಕ್ಲೇಷನ್ ಪಾರ್ಟಿಯವರು ಒಂದು 25 ಮರ ಮಾಡಿದರೆ ಒಂದು 2 ಮರ ಫ್ರೀಯಾಗಿ ಮಾಡ್ತಾರೆ. ಈ ಊದು ಜೆನ್ನನ್ನು 2 ಮರ ಫ್ರೀಯಾಗಿ ಮಾಡ್ತಾರೆ. ಅಂದರೆ ಅದು ಮೆಡಿಸಿನ್ ತುಂಬ ಕಡಿಮೆ ಸಾಕಾಗ್ತದೆ, ತುಂಬ ಬೇಕಾಗುವುದಿಲ್ಲ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬಿಸ್ನೆಸ್ ಐಡಿಯಾ ಜೊತೆ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.